ವೃಷಭ ರಾಶಿಯವರಿಗೆ ಈ ತಿಂಗಳು ಉತ್ತಮವಾದ ತಿಂಗಳಾಗುವ ಉತ್ತಮ ಅವಕಾಶವಿದೆ. ಈ ತಿಂಗಳು ವೃತ್ತಿಜೀವನದ ದೃಷ್ಟಿಯಿಂದ ಫಲಪ್ರದವಾಗುವ ನಿರೀಕ್ಷೆಯಿದೆ. 10ನೇ ಮನೆಯ ಅಧಿಪತಿಯಾದ ಶನಿಯು 10ನೇ ಮನೆಯಲ್ಲಿ ಹಿಮ್ಮುಖವಾಗಿ ಉಳಿಯುವುದರಿಂದ ಕೆಲಸದಲ್ಲಿ ನೀವು ಹೆಚ್ಚು ಕಷ್ಟಪಡುವಂತೆ ಮಾಡುತ್ತದೆ. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. ತಿಂಗಳ ಉದ್ದಕ್ಕೂ ಗುರುವು ಮೊದಲ ಮನೆಯಲ್ಲಿದ್ದು ನಿಮ್ಮ 7ನೇ ಮನೆಯ ಮೇಲೆ ಪೂರ್ಣ ದೃಷ್ಟಿಯನ್ನು ಬೀರುತ್ತಾನೆ ಮತ್ತು ನಿಮ್ಮ ಸಂಸ್ಥೆಗೆ ಅದೃಷ್ಟವನ್ನು ತರುತ್ತಾನೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಷ್ಟಕರವಾಗಿರುತ್ತದೆ. ನಿಮ್ಮ ಪರೀಕ್ಷೆಯು ನೈಜ ಸಮಯದಲ್ಲಿ ನಡೆಯುತ್ತದೆ. ಆದಾಗ್ಯೂ ಮೊದಲ ಮನೆಯಲ್ಲಿರುವ ಗುರುವು 5ನೇ ಮನೆಯನ್ನು ಸಂಪೂರ್ಣ ಪಂಚಮ ದೃಷ್ಟಿಯೊಂದಿಗೆ ನೋಡುತ್ತಾನೆ, ಅದು ನಿಮ್ಮ ತೊಂದರೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತದೆ. ಈ ತಿಂಗಳು ಕೌಟುಂಬಿಕ ಕಲಹದಿಂದ ತುಂಬಿರುತ್ತದೆ. ಶುಕ್ರನು 5ನೇ ಮನೆಯಲ್ಲಿದ್ದು ಮಂಗಳನ ಪ್ರಭಾವದಿಂದ ಪ್ರೇಮ ಸಂಬಂಧಗಳಲ್ಲಿ ಏರಿಳಿತವನ್ನು ಉಂಟುಮಾಡುತ್ತಾನೆ. ವಿವಾಹಿತರ ವಿಷಯಕ್ಕೆ ಬಂದರೆ ಗುರುವು ತಿಂಗಳ ಪೂರ್ತಿ 7ನೇ ಮನೆಯನ್ನು ಆಶೀರ್ವದಿಸುವುದರಿಂದ ನಿಮಗೆ ಪ್ರೀತಿಯ ಭಾವನೆ ಮತ್ತು ಸಂಬಂಧವನ್ನು ನೀಡುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. 5ನೇ ಮನೆ ಮತ್ತು ಕನ್ಯಾ ರಾಶಿಯ ಮೇಲೆ ಪರಿಣಾಮ ಬೀರುವುದರಿಂದ ನೀವು ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ನಿಗಾ ವಹಿಸಬೇಕು. ಪರಿಹಾರ: ಪ್ರತಿದಿನವೂ ಶ್ರೀ ಗಣಪತಿ ಅಥರ್ವಶೀರ್ಷವನ್ನು ಪಠಿಸುವುದರಿಂದ ನಿಮಗೆ ಲಾಭವಾಗುತ್ತದೆ. ಶುಕ್ರವಾರದಂದು ನೀವು ದುರ್ಗಾ ದೇವಿಗೆ ಕೆಂಪು ದಾಸವಾಳದ ಹೂವನ್ನು ಅರ್ಪಿಸಬೇಕು. ಶುಕ್ರ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಿಮಗೆ ಉತ್ತಮ ಆರೋಗ್ಯ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಶನಿವಾರದಂದು ಶ್ರೀ ಶನಿ ಚಾಲೀಸಾ ಮತ್ತು ಶ್ರೀ ಬಜರಂಗ ಬಾನನ್ನು ಪಠಿಸಿ.